ರಾಜ್ಯದಲ್ಲಿ ಸಿಎಂ ಸಮ್ಮುಖದಲ್ಲೇ ಶರಣಾಗೋದಕ್ಕೆ ನಕ್ಸಲರು ಬೇಡಿಕೆ ಇಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ನಕ್ಸಲರು ಎಂಟ್ರಿ ಆಗ್ತಾರೆ. ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ನಕ್ಸಲರು ಮತ್ತು ಅವರ ಕುಟುಂಬಸ್ಥರು ಬರ್ತಾ ಇದ್ದಾರೆ. ಸರ್ಕಾರದಿಂದಲೇ 6 ನಕ್ಸಲರಿಗೆ ವಾಹನದ ವ್ಯವಸ್ಥೆ ಮಾಡಿದ್ದಾರೆ. ಅವರ ಕುಟುಂಬಸ್ಥರಿಗೆ ವಾಹನದ ವ್ಯವಸ್ಥೆ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಪ್ರವೇಶಿಸುತ್ತಾರೆ ನಕ್ಸಲರು. ನಕ್ಸಲರನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ಸಿಎಂ ಕಾಳಜಿ. ಸಿಎಂ ಆಶಯದಂತೆ ಅವರ ಎದುರೇ ಶರಣಾಗ್ತೀವಿ ಅಂತ ನಕ್ಸಲರು ಹೇಳ್ತಾ ಇದ್ದಾರೆ. ಶಸ್ತ್ರ ತೊರೆಯಲಿರುವ ನಕ್ಸಲ್ ನಾಯಕಿ ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಮಾರೆಪ್ಪ ಅಲಿಯಾಸ್ ಜಯಣ್ಣ, ವಸಂತ್ ಮತ್ತು ಜೀಶ್ ಸಿಎಂ ಮುಂದೆ ಶರಣಾಗೋದಕ್ಕೆ ಬೆಂಗಳೂರಿನ ಕಡೆ ಹೊರಟಿದ್ದಾರೆ. ಮುಖ್ಯವಾಹಿನಿಗೆ ತರೋದಕ್ಕೆ ಮತ್ತು ಶರಣಾಗೋದಕ್ಕೆ ನಡೆದ ಮೀಟಿಂಗ್ನ ಫೋಟೋಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಮುಂಡಗಾರು ಲತಾನ ನೋಡ್ತಾ ಇದ್ದೀರಾ. ಜೀಶ್, ವಸಂತ್, ವನಜಾಕ್ಷಿ, ಸುಂದರಿ, ಮಾರೆಪ್ಪ ಇವರು ಸಿಎಂ ಸಮ್ಮುಖದಲ್ಲಿ ಶರಣಾಗೋದಕ್ಕೆ ಬೆಂಗಳೂರಿನ ಕಡೆ ಹೊರಟಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಅಷ್ಟು ಜನ ಬಂದು ಶರಣಾಗೋರಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮೊದಲಿಗೆ ಜಿಲ್ಲಾಧಿಕಾರಿ ಮುಂದೆ ಶರಣಾಗೋದು ಅಂತಿತ್ತು. ಅದಾದ ಮೇಲೆ ನಕ್ಸಲರನ್ನ ಮುಖ್ಯವಾಹಿನಿಗೆ ತರಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅವರ ಮುಂದೆಯೇ ನಾವು ಶರಣಾಗ್ತೀವಿ ಅಂತ ನಕ್ಸಲರು ಹೊರಟಿದ್ದಾರೆ. ಸರ್ಕಾರಿ ವಾಹನದ ವ್ಯವಸ್ಥೆ ಈಗಾಗಲೇ ಮಾಡಿದ್ದಾರೆ. ಹಾಗಾದ್ರೆ ನಕ್ಸಲರ ಬೇಡಿಕೆಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಅವರ ಪ್ರಮುಖ ಬೇಡಿಕೆಗಳು: ಶರಣಾಗತಿ ನಂತರ ಕೇಸ್ ತ್ವರಿತವಾಗಿ ಮುಗಿಸ್ಬೇಕು. 8 ವರ್ಷ 10 ವರ್ಷ ಹಿಂಗ ಆಗಬಾರ್ದು. ಬೇಗ ಮುಗಿಸ್ಬೇಕು ಕೇಸನ್ನ. ಸರ್ಕಾರದ ಪ್ಯಾಕೇಜ್ಗಳು ತಕ್ಷಣವೇ ಕೈ ಸೇರಬೇಕು. ಏನೇನೋ ಪ್ಯಾಕೇಜ್ಗಳ ಘೋಷಣೆ ಮಾಡಿದಾರಲ್ಲ, ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತ ಡಿವೈಡ್ ಮಾಡಿದೆ. ಸರ್ಕಾರ ಏನ್ ನಮಗೆ ಹೇಳಿದೆಯೋ ಪ್ಯಾಕೇಜ್ ಅದು ಆದಷ್ಟು ಬೇಗ ನೀಡಬೇಕು. ನಿವೇಶನ ಸೇರಿ ಮೂಲಭೂತ ಸೌಕರ್ಯಗಳನ್ನ ನೀಡಬೇಕು. ವಿನಾಕಾರಣ ದಾಖಲಾದ ಕೇಸ್ಗಳಿದೆಯಲ್ಲ ಅದನ್ನ ರದ್ದು ಮಾಡಬೇಕು. ಯುಎಪಿಎ ಕೇಸ್ಗಳ ವಿಚಾರಣೆ ತ್ವರಿತವಾಗಿ ನಡೆಸಬೇಕು. ಕೌಶಲ್ಯ ತರಬೇತಿಗೆ ಸಹಕಾರ ನೀಡಬೇಕು. ಕೊಟ್ಟ ಮಾತನ್ನ ಉಳಿಸಿಕೊಳ್ಬೇಕು. ಇವೆಲ್ಲ ಬೇಡಿಕೆಗಳನ್ನ ನಕ್ಸಲರು ಮುಂದಿಟ್ಟಿದ್ದಾರೆ. ಮುಂಡಗಾರು ಲತಾ ಈ ತಂಡದ ಮುಖ್ಯಸ್ಥೆ. ವನಜಾಕ್ಷಿ, ಯಾರ್ಯಾರು ಇವತ್ತು ಶರಣಾಗತಿಗೆ ಬರ್ತಾ ಇದ್ದಾರೆ ಅನ್ನೋದನ್ನ ನೀವು ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಮುಂಡಗಾರು ಲತಾ ನೇತೃತ್ವದಲ್ಲಿ ತಂಡ ಬರ್ತಾ ಇದೆ. ಮಾರೆಪ್ಪ, ಅರೋಲಿ, ಸುಂದರಿ ಸೇರಿದಂತೆ ನಕ್ಸಲರ ತಂಡ ಬೆಂಗಳೂರಿನ ಕಡೆಗೆ ಬರ್ತಾ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಸರೆಂಡರ್ ಆಗ್ತಾರೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಲೈವ್ ನಲ್ಲಿದ್ದಾರೆ. ಆನಂದ್, ಈಗ ಸದ್ಯಕ್ಕೆ ಎಲ್ಲಿದೆ ವಾಹನ? ಎಷ್ಟು ಹೊತ್ತಿಗೆ ಬರೋರಿದ್ದಾರೆ? ಒಟ್ಟಾರೆ ನಕ್ಸಲರ ಚಟುವಟಿಕೆ ಮತ್ತು ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ಕರ್ಕೊಂಡು ಬರೋದಕ್ಕೆ ನಡೆದ ಪ್ರಯತ್ನಗಳು, ಚರ್ಚೆಗಳು, ಈಗ ಅದರ ರಿಸಲ್ಟ್ ಸಂಕ್ಷಿಪ್ತವಾಗಿ ತಿಳಿಸೋದಾದ್ರೆ. ಭಾವನಾ, ವಿಕ್ರಮ್ ಹತ್ಯೆ ಆದ ನಂತರ, ಅದರ ಎನ್ಕೌಂಟರ್ಲಿ ವಿಕ್ರಮ್ ಹತ್ಯೆ ಆದ ನಂತರದಲ್ಲಿ ಈ ನಕ್ಸಲರನ್ನು ಶರಣಾಗತಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾಪ ಸಹಜವಾಗಿ ಸರ್ಕಾರದ ಮುಂದೆ ಬಂದಿತ್ತು. ಶಾಂತಿಗಾಗಿ ನಾಗರಿಕರ ವೇದಿಕೆಯ ಸದಸ್ಯರಾಗಿರ್ತಕ್ಕಂಥ ಕೆಲ ಪ್ರಮುಖರು ಸರ್ಕಾರದ ಮುಂದೆ, ಅದನ್ನು ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಬಗ್ಗೆ ಮುಂದೆ ಬಹಳ ದೊಡ್ಡ ಪ್ರಸ್ತಾಪವನ್ನು ಇಟ್ಟಿದೆ. ಅಂದರೆ ಈ ನಕ್ಸಲರು ಈಗಾಗಲೇ ಪಶ್ಚಿಮ ಘಟ್ಟದಲ್ಲಿ ಸಕ್ರಿಯವಾಗಿರ್ತಕ್ಕಂಥ 6 ಜನ ನಕ್ಸಲರನ್ನು ಶರಣಾಗತಿ ಮಾಡಲಿಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ವೇದಿಕೆ ಸೃಷ್ಟಿ ಮಾಡಬೇಕು. ಸರ್ಕಾರ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ ಪ್ಯಾಕೇಜ್ಗಳು ಸರಿಯಾಗಿ ಜಾರಿಯಾಗಬೇಕು ಮತ್ತು ಆ ಪ್ಯಾಕೇಜಿನ ಅನ್ವಯ ಇವರನ್ನು ಶರಣಾಗತಿ ಮಾಡಲಿಕ್ಕೆ ಪೂರಕವಾದ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಅನ್ನು ಮಾಡಿಕೊಂಡಿದ್ರು. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಕಳೆದ ವಾರ, ಅಂದರೆ 10 ದಿನಗಳ ಹಿಂದೆ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಅಂದರೆ ಸಾರ್ವಜನಿಕವಾಗಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ನಕ್ಸಲರು ಶರಣಾಗತಿ ಆದರೆ ಸಹಜವಾಗಿ ಆ ಪ್ಯಾಕೇಜ್ ಅಡಿ ಯಾವ ರೀತಿಯ ಸೌಲಭ್ಯಗಳು ಸಿಗಬೇಕಾಗುತ್ತೋ ಎಲ್ಲ ಸೌಲಭ್ಯಗಳನ್ನು ಕೊಡೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅದರಂತೆ ಈಗ ಶಾಂತಿಗಾಗಿ ನಾಗರಿಕ ವೇದಿಕೆಯಲ್ಲಿ ಘೋಷಿಸಿಕೊಂಡಿರ್ತಕ್ಕಂಥ ಕೆಲ ಪ್ರಗತಿಪರರು ನಕ್ಸಲೀಯ ಚಟುವಟಿಕೆಯಲ್ಲಿ ತೊಡಕೊಂಡಿರ್ತಕ್ಕಂಥವ್ರ ಜೊತೆ ನಡೆಸಿದ ಮಾತುಕತೆಗಳು
ಫಲಪ್ರದ ಆದಂಥ ಹಿನ್ನೆಲೆಯಲ್ಲಿ 6 ಜನ ನಕ್ಸಲರು ಇವತ್ತು ಶರಣಾಗತಿ ಆಗಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿದರು. ಏನು ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಈ ಎಲ್ಲ ಪ್ರಕ್ರಿಯೆಗಳಾಗತ್ತೆ ಅಂತಕ್ಕಂಥ ಮಾಹಿತಿಗಳು ಈ ಮೊದಲು ನೀಡಲಾಗಿತ್ತು. ಆದರೆ ತಾಂತ್ರಿಕ ಕಾರಣದ ಕಾರಣಕ್ಕಾಗಿ ಅವರು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಾವು ಶರಣಾಗತಿ ಆಗ್ತೀವಿ ಅಂತಕ್ಕಂಥ ಒಂದು ಪ್ರಪೋಸಲ್ ಇಟ್ಟಂತ ಕಾರಣಕ್ಕಾಗಿ ಸರ್ಕಾರವೂ ಕೂಡ ಅದಕ್ಕೆ ಸಕಾರಾತ್ಮಕ ಸ್ಪಂದಿಸಿದ ಹಿನ್ನೆಲೆಯಲ್ಲಿ ಈಗ ಚಿಕ್ಕಮಗಳೂರಿನಿಂದ ಅವರು ನೇರವಾಗಿ ಬೆಂಗಳೂರು ಕರೆದುಕೊಂಡು ಬರಲಾಗ್ತದೆ. ಈಗ 1 ಗಂಟೆ ಮೊದಲು ಹಾಸನದ ಅವರು ಬೆಂಗಳೂರು ಕಡೆ ತೆರಳಿದ್ದಾರೆ. ಸರಿಸುಮಾರು 5 ಗಂಟೆ 5:30 ಸುಮಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಈ ನಕ್ಸಲರು ಬಂದು ಭೇಟಿ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗೃಹ ಕಚೇರಿ ಕಷ್ಟದಲ್ಲಿ ಒಂದು ಮಹತ್ವದ ಸಭೆಯಲ್ಲಿ ಕೂಡ ಇರ್ತಾರೆ. ಆ ಸಭೆಯ ಬಳಿಕ ನಕ್ಸಲರನ್ನ ಶರಣಾಗತಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗಳು ಗೃಹ ಕಚೇರಿ ಕಷ್ಟದಲ್ಲಿ ಆಗತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಈಗಾಗಲೇ ಜನಪರವಾಗಿರ್ತಕ್ಕಂಥ ಹೋರಾಟವನ್ನು ಕಂಟಿನ್ಯೂ ಮಾಡ್ತೇವೆ ಅಂತಕ್ಕಂಥ ಘೋಷಣೆಯನ್ನು ಅಂತಿಮವಾಗಿ ನಡೆಸಿರ್ತಕ್ಕಂಥ ಒಂದು ಸಭೆಯಲ್ಲೂ ಕೂಡ ಮುಂಡಗಾರಲತಾ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವೆಲ್ಲವೂ ಕೂಡ ಆಗಬೇಕು ಅಂತಂದ್ರೆ ಈ ಶರಣಾಗತಿ ಪ್ರೊಸೆಸ್ ಆದ ನಂತರದಲ್ಲಿ ಕಾನೂನಾತ್ಮಕವಾಗಿರ್ತಕ್ಕಂಥ ವಿಚಾರಣೆಗಳು ಪೂರ್ಣಗೊಳಿಸಿದ ಬಳಿಕವಾಗಿ ಅವರ ಮುಂದಿನ ಕಾರ್ಯಾಚರಣೆಗಳು ಇರಬೇಕಾಗುತ್ತೆ. ಹಾಗಾಗಿ ಜನಪರವಾಗಿರ್ತಕ್ಕಂಥ ಹೋರಾಟದಲ್ಲಿ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರುವಂಥ ಮುಂಡಗಾರಲತಾ ಅವರ ಅಭಿಪ್ರಾಯವನ್ನು ಪರಿಗಣಿಸೋದಾದ್ರೆ ಈ ಎಲ್ಲ ಮುಂದಿನ ಅವರ ಹೆಜ್ಜೆಗಳು ಹೇಗಿರುತ್ತೆ ಮತ್ತು ಯಾವ್ಯಾವ ಸಂಘಟನೆಗಳು ಮುಂದೆ ಗುರುಸ್ಕೊಳ್ಳಬಹುದು ಅಂತಕ್ಕಂಥ ಸಹಜವಾದ ಅನುಮಾನಗಳಿದೆ. ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಈ ಶರಣಾಗತಿ ಪ್ಯಾಕೇಜು ಮತ್ತು ಶರಣಾಗತಿಯ ಪ್ರಕ್ರಿಯೆಯನ್ನು ತೀವ್ರವಾಗಿ ವಿರೋಧ ಮಾಡುವುದರ ಮೂಲಕ ಸರ್ಕಾರದ ಕ್ರಮಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಇಲ್ಲಿ ಇಷ್ಟಾದರೂ ವಿರೋಧಗಳ ಮಧ್ಯದಲ್ಲೂ ಕೂಡ 6 ಜನ ನಕ್ಸಲರನ್ನ ಶರಣಾಗತಿ ಮಾಡಬೇಕು ಅಂತಕ್ಕಂಥ ಪ್ರಕ್ರಿಯೆಗಳು ಕಳೆದ 1 ತಿಂಗಳು ನಡೀತಾ ಇತ್ತು. ಅಂತಿಮವಾಗಿ ಒಂದು ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗೃಹ ಕಚೇರಿ ಕಷ್ಟದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗಿದೆ. ಮತ್ತು ಆಡಳಿತ ಶರಣಾಗತಿಯ ಪ್ರಕ್ರಿಯೆ ನಂತರ ಕಾನೂನಾತ್ಮಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಕೂಡ ಇರುತ್ತೆ. ಕೋರ್ಟಲ್ಲಿ ವಿಚಾರಣೆಯಲ್ಲೂ ಬೇರೆ ಬೇರೆ ಹಂತಗಳಲ್ಲಿ ಆಗಬಹುದಾದ ಬೆಳವಣಿಗೆ ಎಲ್ಲವೂ ಕೂಡ ನಂತರ ಸೆಕೆಂಡ್ ಪಾರ್ಟು. ಆದರೆ ಈಗ ಶರಣಾಗತಿಯ ಪ್ರಕ್ರಿಯೆಯನ್ನು ತಕ್ಷಣದಲ್ಲಿ ಮುಗಿಸಬೇಕು ಅಂತಕ್ಕಂಥದಕ್ಕೆ ಈಗಾಗಲೇ ಸರ್ಕಾರ ಸಹಮತ ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು 5:30 ಅಥವಾ 6 ಗಂಟೆ ಹೊತ್ತಿಗೆ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಳ್ಳಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಭಾವನಾ, ಇತಿಹಾಸ ಈ ನಕ್ಸಲ್ ಚಟುವಟಿಕೆಗಳಿವೆ. ಸುಮಾರು 30ರವರೆಗೆ ಜನ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ, ಅಧಿಕಾರಿಗಳು, ಸಾರ್ವಜನಿಕರು ಸೇರಿದಂತೆ. ಆದರೆ ಈ ನಕ್ಸಲ್ ಶರಣಾಗತಿಯ ಇತಿಹಾಸ ಒಂಚೂರು ಕೆದಕೋದಾದ್ರೆ ಯಾವಾಗಿಂದ ಆರಂಭ ಆಯಿತು? ಇಲ್ಲಿವರೆಗೆ ಎಷ್ಟು ಜನ ನಕ್ಸಲರು ಶರಣಾಗತಿಯಾಗಿದ್ದಾರೆ? ಅವರನ್ನ ಸ್ಟ್ರೀಮ್ ಲೈನ್ ತರೋದಕ್ಕೆ ಸಾಧ್ಯ ಆಯ್ತಾ? ಸರ್ಕಾರ ಕೊಟ್ಟ ಭರವಸೆಗಳನ್ನು ಉಳಿಸ್ಕೊಂಡಿದ್ಯಾ? ಸ್ಟ್ರೀಮ್ ಲೈನ್ ಅಲ್ಲಿ ಇದ್ದಾರಾ? ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಾದ್ರೆ. ಭಾವನಾ, 1998-99ರಿಂದಲೂ ಕೂಡ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಆರಂಭಗೊಂಡಿರತಕ್ಕಂಥ ನಕ್ಸಲಿ ಚಟುವಟಿಕೆ 2001-2002ರ ಅವಧಿಯಲ್ಲಿ ಅತ್ಯಂತ ಉಚ್ಚಾರಿಸಿದಲ್ಲಿತ್ತು. ಮತ್ತು ಸಹಜವಾಗಿಯೇ ಮಲೆನಾಡು ಭಾಗದಲ್ಲಿದ್ದಂಥ ಒಂದು ಸಾಮಾಜಿಕ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡಂಥ ನಕ್ಸಲಿಯರು ಅಲ್ಲಿರ್ತಕ್ಕಂಥ ಜನರ ವಿಶ್ವಾಸವನ್ನು ಪಡೆದುಕೊಂಡು ಚಳುವಳಿಗಳನ್ನು ಕಟ್ಟುವಂಥ ಪ್ರಯತ್ನ ಮಾಡಿದ್ರು. ನಕ್ಸಲಿ ಚಟುವಟಿಕೆಗಳನ್ನು ಅತ್ಯಂತ ಜೋರಾಗಿ ಮಾಡುವ ಪ್ರಯತ್ನಗಳು ಕೂಡ ಮಾಡಿದ್ರು. ಸಹಜವಾಗಿ ಆ ಚಳುವಳಿಯ ನೇತೃತ್ವ ವಹಿಸಿಕೊಂಡ ನಕ್ಸಲಿ ಚಳುವಳಿಯ ನೇತೃತ್ವ ವಹಿಸಿಕೊಂಡ ಸಾಕೇತ್ ರಾಜನ್ ಸೇರಿದಾಗ ಹಲವರು ಕೂಡ ಪೊಲೀಸರ ಗುಂಡೇಟಿಗೆ ಬಲಿಯಾಗ್ತಾರೆ. ನಂತರದಲ್ಲಿ ಅದು ಇನ್ನೊಂದು ರೀತಿಯ ಸ್ವರೂಪವನ್ನು ಪಡೆದುಕೊಂಡು ಅತ್ಯಂತ ಹಿಂಸಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳು ಜೋರಾಗುತ್ತೆ. ಪೊಲೀಸರಿಗೆ ಮಾಹಿತಿದಾರಾಗಿರ್ತಕ್ಕಂಥ ಶೇಷಪ್ಪ ಸೇರಿದಾಗೆ ಎಲ್ಲರೂ ಕೂಡ ಹೊಡೆದಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ನಕ್ಸಲರು ಮಾಡ್ತಾರೆ. ನಂತರದಲ್ಲಿ ಸ್ಥಳೀಯರ ಬೆಂಬಲದ ಕೊರತೆಯ ಕಾರಣಕ್ಕಾಗಿ, ಅಂದರೆ ಶೇಷಪ್ಪ ಅವರ ಒಂದು ಹತ್ಯೆ ಆದ ನಂತರದಲ್ಲಿ ಸ್ಥಳೀಯರ ಬೆಂಬಲ ಸಕಾರಾತ್ಮಕವಾಗಿ ಸಿಗದೇ ಇರುವಂಥ ಕಾರಣಕ್ಕಾಗಿ ಚಳುವಳಿಗಳು ಅವಸಾನದತ್ತ ಹೋಯಿತು ಅಂತಕ್ಕಂಥ ಮಾತುಗಳು ಕೂಡ ಇದೆ. ಈ ಚಳುವಳಿಯ ಕಾರಣಕ್ಕಾಗಿ 27 ಜನರು ಈಗಾಗಲೇ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಸರ್ಕಾರದಲ್ಲಿ ಇದೆ. ಸೊ ಇವೆಲ್ಲದರ ಮಧ್ಯದಲ್ಲೂ ಕೂಡ ಈ ನಕ್ಸಲರನ್ನ ಶರಣಾಗತಿ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು 2013ರಲ್ಲಿ ಅಧಿಕಾರಕ್ಕೆ ಬಂದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಕೂಡ ಇದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಆರಂಭ ಮಾಡಲಾಯಿತು. ಗೌರಿ ಲಂಕೇಶ್ವರ ನೇತೃತ್ವದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ಒಂದು ಹಂತಕ್ಕೆ ತಲುಪಿ ಕೆಲವರನ್ನಷ್ಟೇ ಈ ಒಂದು ಶರಣಾಗತಿ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಆ ಒಂದು ವೇದಿಕೆ ಸಕ್ಸಸ್ ಆಯಿತು. ಆದರೆ ನಂತರದಲ್ಲಿ ಈ ಪ್ರೊಸೆಸ್ಸು ಕಳೆದ 6.5 ವರ್ಷಗಳಲ್ಲೂ ಕೂಡ ಯಾವುದೇ ರೀತಿ ಒಂದು ಬೆಳವಣಿಗೆ ಆಗಿರಲಿಲ್ಲ. ಈಗ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶರಣಾಗತಿಗೆ ಸಂಬಂಧಪಟ್ಟಾಗಿ ಇರತಕ್ಕಂಥ ಪ್ಯಾಕೇಜ್ ಅನ್ನು ಬಳಕೆ ಮಾಡಿಕೊಂಡು ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಚಟುವಟಿಕೆ ನಿರತರಾಗಿರ್ತಕ್ಕಂಥ ನಕ್ಸಲರನ್ನ ಶರಣಾಗತಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಒಂದು ಪೂರಕವಾಗಿರುವ ತೀರ್ಮಾನ ತೆಗೆದುಕೊಂಡ ಕಾರಣಕ್ಕಾಗಿ ಇವತ್ತು ಈ ಒಂದು 6 ಜನರನ್ನ ಶರಣಾಗತಿ ಮಾಡತಕ್ಕಂಥ ಪ್ರಕ್ರಿಯೆಗಳು ಆಗ್ತಾ ಇದೆ. ಒಂದಂತೂ ಸ್ಪಷ್ಟ, ಪಶ್ಚಿಮ ಘಟ್ಟದಲ್ಲಿ ಸಮಸ್ಯೆಯ ಕಾರಣಕ್ಕಾಗಿ ಹುಟ್ಟಿದಂಥ ಈ ಚಳುವಳಿ ಅಥವಾ ಆರಂಭಗೊಂಡ ಚಳುವಳಿ ಸ್ಥಳೀಯರ ಬೆಂಬಲದಿಂದ ಸಕ್ಸಸ್ ಆಗಿತ್ತು. ನಂತರದಲ್ಲಿ ಸ್ಥಳೀಯರು ಬೆಂಬಲ ಕೊಡದೇ ಇರುವಂತಹ ಕಾರಣಕ್ಕಾಗಿ ಅವಸಾನದ ಅಂತ್ಯಕ್ಕೆ ಹೋಗಿ ಈಗ ಶರಣಾಗತಿಯ ಪ್ರಕ್ರಿಯೆಗೆ ಬಂದು ತಲುಪಿದೆ ಅಂದ್ರೂ ಕೂಡ ತಪ್ಪಾಗಲಾರದು. ಧನ್ಯವಾದ ಆನಂದ್, ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.